ಈಗ ನೋಡಿ ನಾವೊಂದು ಇನ್ಸ್ಟಂಟ್ ರವೆ ಇದ್ರದ್ದು ಮಜ್ಜಿಗೆ ದೋಸೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಾದಾ ಊಟಕ್ಕೆ ಅಕ್ಕಿ ಹಾಕ್ತೀವಲ್ಲ, ಆ ಅಕ್ಕಿ 2 ಕಪ್ ತೊಗೊಂಡಿದ್ದೀನಿ. 1 ಸ್ಪೂನು ಮೆಂತ್ಯ ಹಾಕಿದ್ದೀನಿ. 1 ಹಿಡಿಯಷ್ಟು ಅವಲಕ್ಕಿ, 1 ಹಿಡಿಯಷ್ಟು ಮಂಡಕ್ಕಿ ಹಾಕಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು. ಆಮೇಲೆ ಈಗ ನೋಡಿ ಇದನ್ನು ರುಬ್ತಾ ಇದ್ದೀನಿ ನಾನು. 4 ಗಂಟೆ ನೆನೆದಿದೆ ಇದು. ಈಗ ನೋಡಿ ರುಬ್ಬಿದ್ದೀನಿ, ಇದನ್ನು ಚೆನ್ನಾಗಿ ರುಬ್ಬಿದ್ದೀನಿ. ನುಣ್ಣಗೆ ರುಬ್ಕೋಬೇಕಾ ಇದನ್ನೀಗ ಒಂದು 6-7 ಗಂಟೆ ತನಕ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡಬೇಕು. ನೋಡಿ ಹಿಟ್ಟು ರುಬ್ಬಿದ್ದೀನಿ, ಚೆನ್ನಾಗಿ ಕಲಸಿಬಿಟ್ಟಿದ್ದೀನಿ. ಈಗ ಇದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ನಾನು ಒಂದು 7-8 ಗಂಟೆಗಳ ತನಕ ಮುಚ್ಚಿಡ್ತೀನಿ. ಹಿಂಗೆ ನೋಡಿ ಈಗ ಮಜ್ಜಿಗೆ ದೋಸೆ ರೆಡಿಯಾಗಿದೆ. ಈಗ ನೋಡಿ ಒಳಗೆ ಚಟ್ನಿ ಪುಡಿ ಹಾಕಿದ್ದೀನಿ, ಬೆಣ್ಣೆ ಸವರಿದ್ದೀನಿ ಮತ್ತು ಬಟಾಟೆ ಪಲ್ಯ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಮೃದುವಾದ ದೋಸೆ ಬಂದಿದೆ. ಈ ರೀತಿ ನೀವು ಇನ್ಸ್ಟಂಟ್ ದೋಸೆ ಮಾಡ್ಕೋಬೋದು. ಸ್ವಲ್ಪ ಚಿಟಿಕೆ ಸೋಡಾ ಮಾತ್ರ ಹಾಕಬೇಕಾಗ್ತದೆ ಇದಕ್ಕೆ. ಇನ್ಸ್ಟಂಟ್ ಎಲ್ಲ ಅದಕ್ಕೆ ಹಾಕಬೇಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.